ಗಳ ವಿಚಾರದಲ್ಲಿ ಪುನಃ ಪರಿಷ್ಕರಣೆ ಮಾಡ್ತೀನಿ ಅಂತೇಳಿ ಅವರು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಈ ಗೃಹಲಕ್ಷ್ಮಿ ಪರಿಷ್ಕರಣಾ ವಿಚಾರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಬಂದ್ ಮಾಡುವಂತ ಹುನ್ನಾರವನ್ನು ಕೂಡ ನಡೆಸಿದ್ದಾರೆ. ಹಾಗೆ ಜೊತೆಯಾಗಿ ಒಂದು ಕಡೆ ಅವ್ರು ಏನ್ ಹೇಳ್ಬೇಕಂತ ಇದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರು ಕೊಟ್ಟಂತ ಎಲ್ಲ ಗ್ಯಾರಂಟಿ ಯೋಜನೆಗಳು ಅವ್ರ ವಿರುದ್ಧ ಇದೇನಾ ಅನ್ನಂಥದ್ದು ಕೂಡ ಅವ್ರ ಸ್ಪಷ್ಟೀಕರಣ ಕೂಡ ಕೊಟ್ಟಿಲ್ಲ. ಅಥವಾ ಎಲ್ಲೋ ಒಂದು ಕಡೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಮೃತಪಟ್ಟ ಯುವತಿಯರಿಗೆ ಮೃತಪಟ್ಟದಂತವರಿಗೆ ಸುಮಾರು 55,000 ಕುಟುಂಬಗಳಿಗೆ ಮೃತಪಟ್ಟಂತ ಕುಟುಂಬಗಳಿಗೆ ಆ ಜನರಿಗೆ ಹಣ ಹೋಗಿದೆ ಅನ್ನಂತ ಮೂಲಕ ಮಾತುಗಳನ್ನು ಕೂಡ ಸನ್ಮಾನ್ಯ ಶಿವಕುಮಾರ್ ಅವರು ಹೇಳಿರೋ ಕಾರಣ ಅಲ್ಲಿ ಏನನ್ನ ಅಕಸ್ಮಾತ್ ದುಡ್ಡು ಏನನ್ನ ಅಲ್ಲಿ ಏನನ್ನ ಲೋಪ ಆಗಿದೆನಾ ಇಲ್ಲಿದ್ರಿಗಿನ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನಂಥದ್ದು ಕೂಡ ನೋಡ್ಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಸರಿ ಇಲ್ಲ ಅನ್ನಕ್ಕೋಸ್ಕರವಾಗಿ ಹೇಳಕ್ ಹೋಗಿದೆ ಅನ್ನಂಥದ್ದು ಇದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಅವಧಿಯಲ್ಲಿ ಯಾವ ಒಂದು ಯೋಜನೆಗಳು ಮುಂದುವರಿಸಬೇಕಂತೇಳಿ ಅವತ್ತಿನ ತೀರ್ಮಾನವನ್ನು ತಗೊಂಡ್ರು ಆ ಯೋಜನೆಗಳನ್ನು ಅದನ್ನ ನಿಲ್ಲಿಸ್ಬೇಕನ್ನಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಒಂದು ಕೂಡ ಕನ್ಫ್ಯೂಷನ್ ದಲ್ಲಿ ಅಂತ ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಒಂದು ಕಡೆ ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿರೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಳ್ಳೇಳೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಎಲ್ಲಾ ಗ್ಯಾರಂಟಿಗಳನ್ನು ಎಲ್ಲರಿಗೂ ಕೊಡ್ತೀವಿ ಅಂತೇಳಿ ಸುಳ್ಳೇಳಿ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಅವತ್ತಿನ ಸಿದ್ದರಾಮಯ್ಯರು ಹೇಳಿದಂತ ಮಾತೇನು, ಅವತ್ತು ಸಿದ್ದರಾಮಯ್ಯರು ಹೇಳಿದಂತ ಮಾತು ಅವ್ರು ಕಾಕಾ ಪಾಟೀಲ್ಗೆ ಫ್ರೀ, ಸಿದ್ದರಾಮಯ್ಯರಿಗೆ ಫ್ರೀ, ಮಾದೇವಪ್ಪರಿಗೆ ಫ್ರೀ, ಎಲ್ಲರಿಗೆ ಫ್ರೀ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಜನರಿಗೆ ಇವತ್ತು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾರನ್ನಾಗ್ಲಿ ಬಂದು ಜನರು ನಮಗೆ ಗ್ಯಾರಂಟಿ ಕೊಡ್ರಿ ಅಂತೇಳಿ ಯಾರಿಗೆ ಕೇಳಿಲ್ಲ. ಹೌದು, ಹೆಣ್ಮಕ್ಳು ಬಂದು ಫ್ರೀ ಬಸ್ ಕೊಡು ಅಂತೇಳಿ ಯಾರಿಗೆ ಕೇಳಿಲ್ಲ. ಆದ್ರೆ ಕೂಡ ನಿಮ್ಮ ಸ್ವಾರ್ಥ ಸಲುವಾಗಿ ಇವತ್ತು ಕೊಟ್ಟು ಪುನಃ ಪರಿಷ್ಕರಣೆ ಮಾಡಕ್ಕೆ ಏನು ಹೊಂಟಿದ್ರು, ತಾವು ಬಂದ್ ಮಾಡಕ್ಕೆ ಏನು ಕೊಟ್ಟಿದ್ರು, ಈ ರಾಜ್ಯದ ಹೆಣ್ಮಕ್ಳ ಮುಂದೆ ಮಹಿಳೆಯರ ಮುಂದೆ ತಾವು ಕ್ಷಮೆಯಾಚನೆಯನ್ನು ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ನಾನು ಮಾಡುತ್ತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಎಲೆಕ್ಷನ್ ಅಂತೂ ತಾವು ಗೆದ್ರಿ, ಎಲೆಕ್ಷನ್ ಸಲುವಾಗಿ ತಾವು ಗ್ಯಾರಂಟಿ ಕೊಡಬೇಕಾಯ್ತು. ಗೆದ್ದ ನಂತರ ಇವತ್ತು ಏನು ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ದುರ್ಬಳಕೆ ಆಗಿದೆ. ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿರೋ ಕಾರಣ, ಭ್ರಷ್ಟಾಚಾರ ಆಗಿರೋ ಕಾರಣ ಅದನ್ನ ನಿಲ್ಲಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ. 55,000 ಜನರಿಗೆ ಇವತ್ತು ಸತ್ತಂತವ್ರಿಗೆ ಮೃತಪಟ್ಟಿದಂತವ್ರಿಗೆ ಅಕೌಂಟ್ ಕೂಡ ಹಣ ಹೋಗಿದೆ ಅನ್ನಂತ ಮಾತನ್ನು ಕೂಡ ತಾವೇ ಹೇಳ್ತಾ ಇದ್ರಿ. ಹಂಗಾಗಿ ಇವತ್ತು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರ ರವಿಯಣ್ಣವರು ಕೂಡ ಇಲ್ಲಿದ್ದಾರ. ಅದೇ ರೀತಿಯಲ್ಲಿ ಕೂಡ ಇವತ್ತು ಸದನದಲ್ಲಿ ಕೂಡ ತಾವು ಒಪ್ಕೊಂಡಿದ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಾಯ್ತು, ಇಲ್ಲಿ ತನಕ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನು ಕೂಡ ತಾವು ಒಪ್ಕೊಂಡಿರೋ ಕಾರಣ ಯಾರು ಗೃಹಲಕ್ಷ್ಮಿ ಅಂದ್ರಿಗಲ್ಲ, ಯಾವ ಲಕ್ಷ್ಮಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆಗ್ಲಿ, ಇಲ್ಲಿ ಜನರಿದ್ದಂತ ಲಕ್ಷ್ಮಿಗಂತೂ ಹಣ ಬಂದಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಸಿದ್ದರಾಮಯ್ಯರದು ಇವತ್ತು ಶಿವಕುಮಾರ್ದು ಶೀತಲ ಸಮರದಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದಾವ. ಯುದ್ಧಗಳು ನಡೆಯುವಂತ ಟೈಮಲ್ಲಿ ಯಾರು ಇವತ್ತು ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಯಾರು ಏನ್ ಮಾಡಿದಾರೆ ಅನ್ನಂತ ವಿಚಾರದ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ಬಹುಶಃ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊನ್ನೆ ಕನಕ್ಪುರ್ಗೆ ಹೋಗಿದ್ರು. ಕನಕ್ಪುರ್ಗೆ ಹೋದಂತ ಟೈಮಲ್ಲಿ ಆಪಿಲ್ ಅನ್ನು ಕಚ್ಚಿ ಜನರ ಮಧ್ಯೆ ಎಸೆಯಂತ ಕೆಲಸ ಮಾಡ್ತಾ ಇದ್ರು. ಅವ್ರ ಸ್ಟೈಲ್ ಗಮನಿಸಿದಂತ ಟೈಮಲ್ಲಿ ಅವ್ರು ಇನ್ನು ಮುಂದೆ ನಾನು ತಿಂದ ನಂತರ ಉಳಿದಿದ್ದೆಲ್ಲ ಕೂಡ ರಾಜ್ಯದ ಜನರಿಗೆ ಎನ್ನುವಂತ ರೀತಿಯಲ್ಲಿ ಅವ್ರ ಆಪಿಲ್ ಅನ್ನು ಕಚ್ಚಿ ಜನರಿಗೆ ಎಸೆಯಂತ ಟೈಮಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ. ಅವ್ರು ಕಚ್ಚಿ ಅವ್ರು ತಿಂದಿದ್ದ ನಂತರ ಉಳಿದಿರೋದು ಈ ನಾಡಿನ ಜನರಿಗೆ ಅನ್ನಂತ ರೀತಿಯಲ್ಲಿ ಅವರು ಒಂದು ಸಂದೇಶವನ್ನು ಕೊಡಂತ ಕೆಲಸ ಕೂಡ ಮಾಡಿದನ್ನ ಒಂದು ಕಡೆ ಸಿದ್ದರಾಮಯ್ಯ ಆಡಳಿತ ನೋಡ್ತಾ ಇದ್ರಿಗಿನ ಒಂದು ಕಡೆ ಬೆಂಗಳೂರಿನ ಮಂತ್ರಿಗಳು ಇವತ್ತು ಕೃಷ್ಣ ಬೈರೇಗೌಡರು ಕೂಡ ನನಗೆ ಒಲ್ಲೆಪ್ಪ ಅನ್ನೋ ಸ್ಥಿತಿಯಲ್ಲಿ ಇದಾನ. ಯಾಕಂದ್ರೆ ಇವತ್ತು ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಮಂತ್ರಿ ಅಂದ ತಕ್ಷಣ BDN ನಮಗಿರುತ್ತೆ, BMRCL ನಮಗಿರುತ್ತೆ, ಅಭಿವೃದ್ಧಿ ಖಾತೆಗಳು ಇರ್ತದೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಹಂಗಾಗಿ ಕೃಷ್ಣ ಬೈರೇಗೌಡರು ಕೂಡ ನಮಗೆ ಒಲ್ಲೆ ಅನ್ನಂತ ಸ್ಥಿತಿಯಲ್ಲಿ ಇದಾರ. ಮುನಿಯಪ್ಪ ಅವರು ಕೂಡ ಇವತ್ತು ನನಗೆ DCM ಬೇಕು ಅಂತೇಳಿ ಅವ್ರು ಕುಂತಿದಾರ. ಇನ್ನೊಬ್ಬ ರಾಮಲಿಂಗಾರೆಡ್ಡಿ ಅವರಂತೂ ನನಗೆ ಮಂತ್ರಿಗಳು ಬೇಡಪ್ಪ ಇನ್ನೊಂದು ಖಾತೆ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದಾರ. ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ಹೆಂಗಾಗಿಬಿಟ್ಟಿದ್ರೆ ಬೆಂಗಳೂರಿನ ಮಂತ್ರಿ ಅಂದ್ರಿಗಿನ
ಈ ಶಿವಕುಮಾರ್ ಆದ ನಂತರ ಹಾವ್ಗೆ ಹಲ್ಲು ಕಿತ್ತಿದ್ರೆ ಹೆಂಗಾಗುತ್ತೆ, ಹಂಗಾಗಿ ಇವತ್ತು ಮಂತ್ರಿಗಳದ್ದು ಪರಿಸ್ಥಿತಿ ಹಂಗಿದೆ, ಬೆಂಗಳೂರಿನ ಮಂತ್ರಿಗಳ ಪರಿಸ್ಥಿತಿ ಕೂಡ ಹಂಗಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಮಂತ್ರಿ ಇವತ್ತು ಯಾರು ಅಂದ್ರೆಗಿನ ಬಹುಶಃ ಅದು ಕೇಂದ್ರದ ನಾಯಕರು ಆದಂತ ರಾಹುಲ್ ಗಾಂಧಿ ಅವರೇ ಅವ್ರ ಕೈಯಲ್ಲಿ ಅವರೇ ಮಂತ್ರಿನ ಈ ಬೆಂಗಳೂರಿನ ಖಾತೆ ನೋಡ್ತಿರೋ ಕಾರಣ ಮುಂದಿನ ದಿನಗಳಲ್ಲಿ ಪುನಃ ಈ ಬೆಂಗಳೂರಿನ ಖಾತೆ ಎಲ್ಲ ಸಂಬಂಧಪಟ್ಟಿರುವಂತ ಎಲ್ಲಾ ಇಲಾಖೆಗಳು ಬರಬೇಕಾದ್ರಿಗಿನ ಪುನಃ ಅದು ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇರೋ ಕಾರಣ ಅವ್ರನ್ನೇ ಮೆಚ್ಚಿಸಬೇಕಾಗಿದೆ. ಹಾಗಾದ್ರೆ ಇವತ್ತು ಸಂಪುಟವನ್ನು ಗಲಾಟೆಗಳನ್ನು ಗಮನಿಸಿದಂತ ಟೈಮಲ್ಲಿ ಇವತ್ತು ಎಲ್ಲವನ್ನು ಕೂಡ ಅದಕ್ಕೆ ರಾಜ್ಯದಲ್ಲಿ ಇವತ್ತು ಶಿವಕುಮಾರ್ ಆದ ನಂತರ ಯಾವುದು ಕೂಡ ಸರಿ ಇಲ್ಲ ಅನ್ನೋಂಥದ್ದು ಕೂಡ ಜನರಿಗೆ ನೋಡ್ಸಂತ ಕೆಲಸ ಆಗ್ತಾ ಇದೆ. ನೋಡ್ರಿ, ಈಗಿನ ಮುಖ್ಯಮಂತ್ರಿಗಳೇ ಶಿವಕುಮಾರ್ ಅವರೇ ಅವತ್ತಿನ ಈ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತರ ಆಗಿದೆ ಅನ್ನಂತ ಮಾತನ್ನು ಅವರೇ ಹೇಳಿದಂತ ಮಾತು. ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು, ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಆದಿ ಹಿಡ್ಕೊಂಡು ಎಲ್ಲರೂ ಕೂಡ ಸೇರಿಕೊಂಡು ಅವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳ ಚಲೋವನ್ನು ಮಾಡಿ ಇದೊಂದೆಲ್ಲ ಒಂದು ಕಡೆ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಷಡ್ಯಂತ್ರ ಆಗಿದೆ ಅನ್ನಂತ ಮಾತನ್ನು ಹೇಳಿದಂತ ಟೈಮಲ್ಲಿ ಕೂಡ ಅವತ್ತು ಬಿಜೆಪಿಯ ನಾಯಕರೆಲ್ಲರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಇದನ್ನ ಧರ್ಮಸ್ಥಳವನ್ನು ಬಳಕೆ ಮಾಡ್ಕೊಂಡಂತ ಕೆಲಸ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೇಳಿದ್ರು. ಅವತ್ತಿನ ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಅವರು ಹೇಳಿದ್ರು ಇದು ಷಡ್ಯಂತ್ರ ಆಗಿದೆ ಅನ್ನಂತ ಮಾತನ್ನು ಹೇಳಿದ ನಂತರ ಅವತ್ತು ಬುರುಡೆ ಗ್ಯಾಂಗ್ ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ನಂತರ ಇವತ್ತು ಹೊಸದಾಗಿ ಹೆಸರು ಬರ್ತಾ ಇದೆ ಪ್ರಕಾಶ್ ರಾಯ್ ಅವ್ರದ್ದು. ಈ ಪ್ರಕಾಶ್ ರಾಯ್ ಅವ್ರದ್ದು ಹೆಸರು ಬಂದ ನಂತರ ಅವರು ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರಿಗಿನ ಅಲ್ಲಿ ಎಲ್ಲ ಒಂದು ಕಡೆ ತಮಿಳಲ್ಲಿ ಮಾತಾಡಂತ ಟೈಮಲ್ಲಿ ಬುರುಡೆ ಗಾಂಗಿನ ಪ್ರಮುಖ ಆರೋಪಿ ಯಾರಿದ್ದಾನ ಅವನ ತಮಿಳಲ್ಲಿ ಮಾತಾಡಂತ ಟೈಮಲ್ಲಿ ಇದನ್ನ ಹೆಂಗನ ಮಾಡಿ ಇದನ್ನ ಇದು ಹಿಂದೂ ಜಾಗೃತ ಸ್ಥಳ ಇದೆ, ಅದನ್ನ ಎಲ್ಲ ಒಂದು ಕಡೆ ಅಪಾಯಕ್ಕೆ ಕಟ್ಟಿಡಬೇಕು ಅನ್ನಂತ ಕಾರಣದಿಂದ ಅಪವಿರುದ್ಧ ಮಾಡಬೇಕು ಅನ್ನಂತ ಕಾರಣದಿಂದ ಅದನ್ನ ಏನ್ ಮಾಡಿದೆ ಅಂದ್ರೆ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅನ್ನಂತ ಆಡಿಯೋವನ್ನು ಕೂಡ ಅಲ್ಲಿ ಮಾತಾಡಂತ ಕೆಲಸ ಆಗಿದೆ. ಅದನ್ನ ನಾನು ಹೇಳಿದ್ದಲ್ಲ, ಅಲ್ಲಿ ಪ್ರಮುಖ ಆರೋಪಿ ಹೇಳಿದಂತ ಕಾರಣ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಸರ್ಕಾರ ಅವತ್ತಿನ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಆಗಿದೆ ಅಂತ ಏನ್ ಹೇಳಿದ್ರು, SIT ಅಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಸತ್ಯಾಂಶಗಳನ್ನು ಹೊರಗಡೆ ತೆಗೆಯುವಂತ ಕೆಲಸ ಆಗ್ಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.